ಗಾಂಧಿನಗರದಲ್ಲಿ ಅದ್ದೂರಿಯಾಗಿ ನಡೆದ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ. ಕೋಲಾರ ನಗರದ ಗಾಂಧಿನಗರದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಬಳಗದ ವತಿಯಿಂದ ರೇಣುಕಾ ಯಲ್ಲಮ್ಮ ದೇವಿ ಹೂವಿನ ಕರಗ ಮಹೋತ್ಸವವನ್ನು ಭಾನುವಾರ ರಾತ್ರಿ 8 ಗಂಟೆಯಲ್ಲಿ ವಿಜೃಂಭಣೆಯಿಂದ ನಡೆಸಲಾಯಿತು. ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ಅಭಿಷೇಕ, ಕುಂಕುಮಾರ್ಚನೆ, ಹೂವಿನ ಅಲಂಕಾರ ಸೇರಿದಂತೆ ವಿಶೇಷ ಪೂಜಾ ಆರಾಧನೆಗಳನ್ನು ಮಾಡಲಾಯಿತು. ತದನಂತರ ರಾತ್ರಿ ಕರಗ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು, ತಮಟೆಯ ವಾದ್ಯದ ತಾಳಕ್ಕೆ ಕರಗವು ನೃತ್ಯಗಳನ್ನು ಆಡುವ ಮೂಲಕ ನೋಡುಗ ಭಕ್ತಾದಿಗಳು ಭಕ್ತಿಸಾಗರದಲ್ಲಿ ಮಿಂದೆದ್ದರು. ಇನ್ನು ಈ ಪೂಜಾ ಕಾರ್ಯಕ್ರಮಕ್ಕೆ ಶಾಸಕ ಕೊತ್ತೂರು ಮಂಜುನಾಥ್ ಭಾಗವಹಿಸಿ ದೇವರ ದರ್ಶನ ಪಡೆದು ರಾತ್ರಿ ಆಯೋಜಿಸಿದ್ದ ರಸಮಂಜರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ್ದಾರೆ. ಗಾಂಧಿನಗರದಲ್ಲಿ ಆಯೋಜಿಸಿರುವ ರೇಣುಕಾ ಯಲ್ಲಮ್ಮ ದೇವಿಯ ಕರಗ ಮಹೋತ್ಸವಕ್ಕೆ ಭಾಗವಹಿಸಿ ದೇವರ ದರ್ಶನ ಪಡೆದಿರುವುದು ಮನಸ್ಸಿಗೆ ನೆಮ್ಮದಿ ದೊರೆತಿದೆ. ಶಾಸಕನಾದ ಮೇಲೆ ಕೋಲಾರ ನಗರಕ್ಕೆ ವಿಶೇಷ ಅನುದಾನಗಳನ್ನು ತಂದು ಅಭಿವೃದ್ಧಿ ಮಾಡುತ್ತಿದ್ದು, ಗಾಂಧಿನಗರಕ್ಕೂ ವಿಶೇಷ ಅನುದಾನವನ್ನು ನೀಡಲು ನಾನು ಮುಂದಾಗಿದ್ದಾನೆ. 4-5 ದಿನಗಳಲ್ಲಿ ನಿಮಗೆ ಬೇಕಾದಷ್ಟು ಅನುದಾನವನ್ನು ನಾನು ಬಿಡುಗಡೆ ಮಾಡುವೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಹಿಂದೆ ಸರಿಯುವ ಮಾತೇ ಇಲ್ಲ ಎಂದು ತಿಳಿಸಿದ್ದಾರೆ. ನಿವೃತ್ತ PWD ಇಂಜಿನಿಯರ್ ಮಂಜುನಾಥ್ ರವರು ವಿಶೇಷ ಒತ್ತು ನೀಡಿ ಈ ಪೂಜಾ ಕಾರ್ಯಕ್ರಮ ನಡೆಸಿಕೊಡುತ್ತಿದ್ದು, ಮಂಜುನಾಥ್ ಇನ್ನಷ್ಟು ಈ ಸೇವೆ ಕಾರ್ಯಕ್ರಮಗಳು ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ. ನಿವೃತ್ತ ಮಂಜುನಾಥ್ ಸರ್ ಅವರು ಎಲ್ಲ ಗೌರವಂತ ಗಣ್ಯಮಾನ್ಯರವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಡ್ತೇನೆ.
ಅಂತಸ್ತಿನ ಭಾಗ್ಯವನ್ನು ಕೊಟ್ಟು ಶ್ರೀಮಂತಿನ ಭಾಗ್ಯವನ್ನು ಕೊಟ್ಟು ಆ ರೇಣುಕಾ ಯಲ್ಲಮ್ಮ ತಾಯಿ ಕಾಪಾಡಲಿ. ಹಾಗೆ ನಮ್ಮ ಕೋಲಾರಮ್ಮ ತಾಯಿ ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತು ನಮ್ಮ ಗಾಂಧಿನಗರದಲ್ಲಿ ಒಂದು ರೇಣುಕಾ ಯಲ್ಲಮ್ಮ ಕರಗ ಮಹೋತ್ಸವ. ಈ ಕರಗ ಮಹೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಪ್ರವೀಣ್ ಗೌಡರು, ಹಾಗೆ ಇನ್ನೊಬ್ಬ ಮುಖಂಡರು ಅಂತ ರಾಜ್ಕುಮಾರ್ ಅವರು, ಸುಧಾಕರ್ ಅವರು, ಹಾಗೆ ನಮ್ಮ ಇನ್ನೊಬ್ಬ ನೀರಾವರಿ ರಾಜೇಶ್ ಅಂತ ಹೇಳ್ಬೇಕಂತ ನೀರಾವರಿ ರಾಜೇಶ್ ಅವರು, ಸೋಮಣ್ಣವರು, ಆಂಜಣ್ಣವರು, ಹಾಗೆ ಎಲ್ಲ ವೇದಿಕೆ ಮೇಲೆ ಎಲ್ಲ ಮುಖಂಡರು ಇವತ್ತು ಸಹ ಏನು ಸುಬ್ಬು ಇವೆಂಟ್ಸ್ ಆ ಒಂದು ವೇದಿಕೆಯಲ್ಲಿ ನಮ್ಮ ಸಹೋದರ ರೇಣುಕಾ ಅವರು ಬಹಳ ಸುಂದರವಾಗಿ ಕಾರ್ಯಕ್ರಮ ನಡೆಸ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಇನ್ನಷ್ಟು ಬಹಳ ಅದ್ದೂರಿಯಾಗಿ ನಡೀಲಿ. ಇನ್ನೇನು ಕರಗ ಮಹೋತ್ಸವ ಇನ್ನೇನು ಕೆಲವೇ ನಿಮಿಷಗಳು ಪ್ರಾರಂಭ ಆದರೆ ನಾನು ಕೂಡ ಸಾಧ್ಯವಾದರೆ ಮತ್ತೊಮ್ಮೆ ಕರಗ ಒಂದು ಉತ್ಸವ ಮಾಡ್ತೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಹಕಾರ ಸದಾ ನನ್ನ ಮೇಲೆ ಇರಲಿ. ನನ್ನ ಒಂದು ಸೇವೆ ಈ ಒಂದು ಭಾಗಕ್ಕೆ ಮೀಸಲಿಟ್ಟಿದ್ದೀನಿ. ಏನೇ ಕಷ್ಟ, ಸುಖ, ನೋವು ನನಗೆ ಬಂದು ಕೂಡ ಸದಾ ನಿಮ್ಮ ಸೋದರ ಮಿತ್ರ, ನಿಮ್ಮ ಕುಟುಂಬದ ಸದಸ್ಯ, ನಿಮ್ಮ ಅಣ್ಣತಮ್ಮನೋ ಈ CMR ಶ್ರೀನಾಥ್ ಜೊತೆ ಇರ್ತಾನೆ ಅನ್ನೋದನ್ನ ನಾನು ಇವತ್ತು ದಿವಸ ಕಡಾಖಂಡಿತವಾಗಿ ಈ ಒಂದು ವೇದಿಕೆ ಮೂಲಕ ಹೇಳ್ತಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇಲ್ಲ ಅಂತ ಹೇಳಿ ಮತ್ತೆ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀನಿ. ಎಲ್ರಿಗೂ ಶುಭವಾಗಲಿ. ಮತ್ತೊಮ್ಮೆ ಯುಗಾದಿ ಹಬ್ಬದ ಆದಿವ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಇವತ್ತು ಅನ್ಕೋಬಹುದು, ಯಾರೋ ಗೊತ್ತಿರ್ಬೋದು, ಮಕ್ಕಳು ಗೊತ್ತಿಲ್ಲ ಇರ್ಬೋದು. LHL ಹೋದ್ರೆ ವಿಧಾನಸೌಧದಲ್ಲಿ ಹೋದ್ರೆ ವಿಧಾನಸೌಧದಲ್ಲಿ ಲೈಬ್ರರಿ. ಆ ಲೈಬ್ರರಿನಲ್ಲಿ ಈ ಚುನಾವಣೆ ಬುಕ್ಕು ಸಿಗುತ್ತೆ, ನಂಗೆ ಮುನಿಯಪ್ಪನವ್ರದ್ದು ಸಿಗುತ್ತೆ, ME ಕೃಷ್ಣಪ್ಪನವ್ರದ್ದು, ME ವೆಂಕಟಪ್ಪನವ್ರದ್ದು, ಬೀರೇಗೌಡರದು, ಜಯಮೂರ್ತಿ ಅವ್ರದ್ದು ಎಲ್ಲದೂ ಬುಕ್ ಸಿಗುತ್ತೆ. ಈ ಕೋಲಾರನ ಎಲ್ಲದೂ ಬುಕ್ಗಳು ಸಿಗ್ತವೆ. ಅಲ್ಲಿ ಓದಿದಾಗ ನಮ್ಮ ಮುಂದೆ ಸಂತೋಷಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಜಾಸ್ತಿ ಮಾಡಬೇಕು, ನಮ್ಮ ಬಿಲ್ಡಿಂಗ್ ಕಟ್ಕೋಬೇಕು, ಕಾರ್ನರ್ ಸೈಟ್ ಬೇಕು, ಇನ್ನೊಬ್ರು ಜಮೀನು ಆಕ್ಯುಪೈ ಮಾಡಬೇಕು, ರಾಜಕಾರಣ ಆಕ್ಯುಪೈ ಮಾಡಬೇಕು, ನಮ್ಮ ಕೆರೆ ಅಂಗನವಾಡಿ ಆಕ್ಯುಪೈ ಮಾಡ್ಕೋಬೇಕು. ಜನರಿಗೋಸ್ಕರ ಬದುಕಿದ್ದವ್ರು ಟಿ ಚೆನ್ನೈನವ್ರು ಇದ್ದವರಲ್ಲ. ಮೊನ್ನೆ ಟಿ ಚೆನ್ನೈನವ್ರದ್ದು ನಾನು ಒಂದು ಅವರ ಪುತ್ತಳಿಯನ್ನು ಮಾಡಿದ್ರು, ಟಿ ಚೆನ್ನೈ ಅನ್ನೋದು. ಅದಕ್ಕೆ ಕೆಲವು ಜನ ವಿರೋಧ ಮಾಡಿದ್ರು. ಅಂದ್ರೆ ಸಿಂಪಲ್ ಆಗಿ ಮಾಡಿಬಿಟ್ಟಿದ್ದಾರೆ ಅಂತ. ನೋಡಪ್ಪ, ನನ್ನ ಕೈ ಅನ್ನೋದು ಇಷ್ಟೇ, ನಾನು ಇಷ್ಟೇ ಮಾಡೋಕ್ಕಾಗ, ನಿಮ್ಗೆ ಇಷ್ಟು ಅಂತಾರೆ, ನೀವು ಮಾಡ್ರಿ. ಯಾರು ಬೇಡ ಅಂತಾರೆ? ಆ ಮಹಾನ್ ಭಾವ ನಮ್ಗೆ ಬೇಡ ಅಂತಾರ? ಇನ್ನೂ ದೊಡ್ಡದಾಗಿ ಮಾಡ್ರಿ, ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ. ನನ್ನ ಕೈಯಲ್ಲಿ ನಾನು ಮಾಡಿದ್ದೀನಿ ಖಂಡಿತವಾಗ್ಲೂ. ಆಮೇಲೆ ಈ ಕುಚ್ಚನ ಹೆಚ್ಚು ದಲಿತ ಕುಟುಂಬಗಳೇ ವಾಸವಾಗಿರ್ತಕ್ಕಂಥ ಈ ಗಾಂಧಿನಗರದಲ್ಲಿ ಯಾವುದೇ ಒಂದು ರಸ್ತೆಯ ಅಭಿವೃದ್ಧಿ ಮತ್ತು ಡಾಂಬರೀಕರಣ ಆಗಿಲ್ಲ. ಅದೇ ನಿಟ್ಟಿನಲ್ಲಿ ಸೌಕರ್ಯಗಳ ವ್ಯವಸ್ಥೆ ಇಲ್ಲ. ಅದೇ ರೀತಿ ಇಲ್ಲಿ ಅತಿ ಹೆಚ್ಚು ದಲಿತ ಕುಟುಂಬಗಳಿರೋದ್ರಿಂದ ಯಾವುದೋ ಒಂದು ಕಾರ್ಯಕ್ರಮ ಮಾಡಿಕೊಳ್ಳೋದಕ್ಕೆ ನಮಗೆ ಒಂದು ಸಮುದಾಯ ಭವನದ ಒಂದು ಅವಶ್ಯಕತೆ ಕೂಡ ಇಲ್ಲಿ ಇದೆ. ಮಾಡಿಕೊಡ್ತೀವಿ, ಅದನ್ನು ಅಗಲೀಕರಣ ಮಾಡೋಣ, ಚೆನ್ನಾಗಿ ಮಾಡೋಣ. ಇನ್ನು ನಮ್ಮ ಗಾಂಧಿನಗರಕ್ಕೆ ಯಾವ ಅಭಿವೃದ್ಧಿ ಬಗ್ಗೆ ನೀವು ಕೇಳ್ತೀರೋ, ಎಷ್ಟು ಅಮೌಂಟ್ ನೀವು ಕೇಳ್ತೀರೋ ಗಾಂಧಿನಗರಕ್ಕೆ, ಅಷ್ಟನ್ನು ಕೊಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಷ್ಟು ಅಭಿವೃದ್ಧಿ ಕೇಳ್ತೀರೋ ಅಷ್ಟನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೀನಿ. ಬರೋ ತಿಂಗಳ ಎಂಡಿಗೆ ಹೊರಗಡೆ ನೀವು ಕೇಳಿದ್ದಷ್ಟು ದುಡ್ಡು ಕೊಡೋದಕ್ಕೆ ನಾನು ಸಿದ್ಧ ಇದ್ದೀನಿ. ಈ ಡೆವಲಪ್ಮೆಂಟ್ಗೋಸ್ಕರ ಗಾಂಧಿನಗರ ಮೋಡಿಗೆ ಆಗ್ಬೋದು, ಗಾಂಧಿನಗರ ರಾಜಕಾಲುವೆ ಆಗ್ಬೋದು, ಗಾಂಧಿನಗರದ ರೋಡು, ರಾಜಕಾಲುವೆ, ಕೆರೆ ಏನಿದೆಯೋ ಎಲ್ಲದಕ್ಕೂ ಕೊಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ನೀವು 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 5 ಕೋಟಿ ಕೇಳಿ ಕೊಡೋದಕ್ಕೆ ಸಿದ್ಧವಾಗಿದ್ದೀವಿ. ನಮ್ಮ ಸರ್ಕಾರದಲ್ಲಿ ಯಾವುದೇ ಕೊರತೆ ಇಲ್ಲ. ಇವತ್ತು ನಮ್ಮ ಎಡಬಲಿ ಮಲ್ಲಿನಾ ಸರ್ ಇವತ್ತು ಸಾಕ್ಷಿ. ಎಷ್ಟು ಸರ್ ಕೆಲಸ ನಡೀತಾ ಇದೆ PWD ರೋಡ್ಸು, RDPR ರೋಡ್ಸು 200 ಕೋಟಿ. ಇನ್ನೊಂದು 6 ತಿಂಗಳು 3 ತಿಂಗಳು ಹೋದ್ರೆ ರೋಡ್ಗಳು ಇರೋದಿಲ್ಲ ನಮ್ಮಲ್ಲಿ. ಎಲ್ಲ ಕಂಪ್ಲೀಟ್ ಮಾಡ್ಬೋದು. ಎಲ್ಲ ಒಂದು 5% 10% ಇರ್ಬೋದು, 5% ಇರ್ಬೋದು, ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗೋಗ್ಬಿಡ್ತಾರೆ. ಇವತ್ತು ಟೌನಲ್ಲಿ ಪ್ರತಿಯೊಂದು ವಾರ್ಡಲ್ಲಿನೂ ನಾವು ಮಾಡ್ತಾ ಇದ್ವಿ.